ಇವತ್ತು ನಾವು ಹೊನ್ನಾಳಿ ತಾಲೂಕಿನ ಒಂದು ತೋಟದಲ್ಲಿದ್ದೀವಿ. ಇದು ನೋಡ್ಬೋದು, ಸುಮಾರು ಒಂದು 17 ವರ್ಷದ ಹಳೆ ತೋಟ ಇದು. ಇದು ನೋಡಿ, ತುಂಬ ಹಳೆಯ ತೋಟ, 17 ವರ್ಷದ್ದು. ಈ ತೋಟ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಅಂದರೆ 10 ಅಡಿ ಗ್ಯಾಪಲ್ಲಿದೆ. ಅಗಲ 10, ಈ ಕಡೆ 9 ಅಡಿ. ಮಧ್ಯೆ ಯಾವುದೂ ಒಳದಾಯ ಇಲ್ಲ. ಈಗ ಆಲ್ರೆಡಿ ನಾವು 11 ವರ್ಷಕ್ಕೆ 12 ವರ್ಷಕ್ಕೆ ಒಳದಾಯನ ಕಟ್ತಾ ಇರ್ತೀವಿ. ಆದರೆ ಈ ತೋಟದಲ್ಲಿ ಯಾವುದೇ ಒಳದಾಯಗಳಿಲ್ಲ. ಗಿಡ ಮರ ಭಾರಿ ಚೆನ್ನಾಗಿದೆ. ನೀವು ನೋಡ್ಬೋದು, ಮೇಲೆಲ್ಲ ನೋಡ್ಬೋದು, ಗಿಡ ತುಂಬ ಚೆನ್ನಾಗಿದೆ, ಹಿಂಗಾರ ಚೆನ್ನಾಗಿದೆ, ಎಲೆ ಚೆನ್ನಾಗಿದೆ, ಆರೋಗ್ಯವಾಗಿದೆ. ಇನ್ನೂ 5-10 ವರ್ಷದಕ್ಕೆ ಒಳದಾಯ ಕಟ್ಟಿಲ್ಲ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಪ್ರಮುಖವಾದ ಕಾರಣ ಯಾಕೆ ಅಂದರೆ ಗಾಳಿ ಆಡ್ತಾ ಇದೆ. ತೋಟದ ಎರಡೂ ಭಾಗ ಚೆನ್ನಾಗಿ ಗಾಳಿ ಆಡ್ತಾ ಇದೆ, ಮೇಲಿಂದ ಒಳ್ಳೆ ಬಿಸಿಲು ಬೀಳ್ತಾ ಇದೆ. ಹಾಗಾಗಿ ಎಲೆಗಳು ಕೂಡ ಒಳ್ಳೆ ಆಹಾರ ತೊಗೊಂಡು ಬೆಳೀತಾ ಇದೆ. ಮತ್ತು ಗಾಳಿ ಆಡ್ತಿರೋದ್ರಿಂದ ಯಾವುದೇ ರೀತಿ ರೋಗ ರುಜಿನ ಬರ್ತಾ ಇಲ್ಲ ತೋಟದಲ್ಲಿ. ಹಾಗಾಗಿ ಹೇಳೋದೇನೆಂದರೆ, ನೀವು ತೀರಾ ಹತ್ತಿರಕ್ಕೆ ಅಡಿಕೆಗಳನ್ನ ಕಟ್ಟಬೇಡಿ, ದೂರ ಕಟ್ಟಿರಿ, ಅದರ ಲೈಫ್ ಚೆನ್ನಾಗಿರುತ್ತೆ. ಜೊತೆಗೆ ಒಳ್ಳೆ ಫಸಲು ಕೂಡ ತೊಗೋಬೋದು. ಸರಿಸುಮಾರು 80 ಕ್ವಿಂಟಲ್ ಬರ್ತಾ ಇದೆ ಇದಕ್ಕೆ. ಎಕರೆಗೆ 80 ಕ್ವಿಂಟಲ್ ತೆಗಿತಾ ಇದ್ದಾರೆ ಅಂದರೆ ತುಂಬ ಒಳ್ಳೆಯದು ಮೆಥಡಲ್ಲಿದೆ ಇದು. ಜೊತೆಗೆ ಕೆಮಿಕಲ್ಗಳನ್ನ ಕೂಡ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ. ಜಾಸ್ತಿ ಉಳುಮೆ ಇಲ್ಲ, ಜಾಸ್ತಿ ಕೆಮಿಕಲ್ ಬಳಕೆ ಇಲ್ಲ, ಯಾವುದೇ ರೀತಿ ಗೊಬ್ಬರಗಳನ್ನ ಬಳಸ್ತಾ ಇಲ್ಲ. ಹಾಗಾಗಿ ಈ ಥರ ಮೆಥಡ್ನ ನೀವು ಫಾಲೋ ಮಾಡಿದ್ರೆ, ಈಗ ಯಾರು ತೋಟ ಕಟ್ತಾ ಇದ್ದೀರಾ ಅವ್ರು ಈ ಮೆಥಡ್ನ ಫಾಲೋ ಮಾಡೋದ್ರಿಂದ ನಿಮ್ಮ ತೋಟದ ಲೈಫ್ ಚೆನ್ನಾಗಿರುತ್ತೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.